ಟೇಬಲ್ ಬಿಟ್ರೆ ಬರ್ರಿ ಇಲ್ಲಿ ಒಳಗೆ ಕ್ಯೂ ಒಂದಿಷ್ಟು ನಾಸಿಕ ಔಷಧಿ ಶಾಂತ ಪೂಜನೆ ಮಾಡ ಇದ್ರಾಗ ಒಂದು ಎಡ್ಡೆ ಹಾಕು ಎಲ್ಲವನ್ನೂ ಮನೆಯ ಒಳಗನೆ ಮಾಡ್ಕೊಂಡ್ರಿ ಮೇಡಮ್ ಎಲ್ಲವೂ ಮನೆಯಲ್ಲೇ ಮಾಡ್ಕೋತೀವಿ ಸರ್. ನಮ್ಮ ಯಜಮಾನ್ರ ಸಹಾಯ, ನಮ್ಮ ಮಕ್ಕಳದು, ಇವ್ರೊಬ್ರು ನಮ್ಮ ಸಿಸ್ಟರ್ ರೀ, ಇವರು ಹೆಲ್ಪ್ ಮಾಡ್ತಾರೆ ನಮ್ಗೆ. ಇವರು ಖಾಯಂ ನಂಬಲ್ಲಿ ಕೆಲ್ಸಕ್ಕೆ ಬಂದು ಕೇಸಿ ನಮ್ಗೆ ಈ ಕುರುಳುಗಳು ಮಾಡಕ್ಕೆ, ಧೂಪ ಮಾಡಕ್ಕೆ ಅದು ಹೆಲ್ಪ್ ಆಗ್ತಾರೆ ರೀ. ಹೆಸರು ಮೇಡಮ್ ಏನು ರೀ ಮೇಡಮ್ ಹೆಸರು ಶಾಂತಮ್ಮ ಚೌಧರಿ ಅಂತ ಹೇಳ್ರಿ. ಎಷ್ಟು ವರ್ಷದಿಂದ ಮಾಡಕತ್ತಾರ ಮೇಡಮ್? ಒಂದು 6 ವರ್ಷನಿಂದ ಬರಾಕತ್ಯಾರ. ಹ್ಞೂ ರೀ. ದಿನಾಲು ನಮ್ದು ಅವ್ರದ್ದು ಏನಿದೆ ಅವ್ರು ಕೆಲಸ ಮಾಡ್ಕೊಂಡು ನಮ್ಗೆ ಎಷ್ಟು ಬಂದು ಹೆಲ್ಪ್ ಆಗ್ತಾರೆ ರೀ. ಅವ್ರಿಗೆ ತಮ್ಮದು ಏನು ಬರೋದಕ್ಕೆ ಅದು ಲೇಬರ್ ಚಾರ್ಜ್ ಕೊಡ್ತೀನಿ ರೀ. ಒಂದು ವೇಳೆ ಈ ವಿಡಿಯೋ ನೋಡಿ ಏನಾದರೂ ಹೊಸ ಯುವಕರು ನಾವು ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದು ಏನಾದರೂ ನಿಮಗೆ ಸಂಪರ್ಕ ಮಾಡಿದರೆ ಅಂಥವ್ರಿಗೆ ಏನಂತ ಉತ್ತರ ಕೊಡ್ತೀರಾ ಮೇಡಮ್? ಹೇಳ್ತೀನಿ ರೀ ಸರ್. ಇದ್ರ ಸಾಕೋದ್ರಿಂದ ಅಂತೂ ನಷ್ಟ ಅಂತೂ ಇಲ್ಲ. ಇವತ್ತು ನಮಗೂ ನಿಮಗೂ ಗೊತ್ತಿದ್ದೆವು, ದೇಸಿ ಆಕಳ ಸಾಕೋರಿಗೆ ನಷ್ಟನೇ ಇಲ್ಲ ರೀ. ಆದ್ರೆ ನೀವು ಅಂದಂಗೆ ಬೈ ಪ್ರಾಡಕ್ಟ್ ಮಾಡಕ್ಕೆ ಕಲಿಬೇಕು ಅವ್ರು ಅಷ್ಟೇ. ಅದೇ ಕಲಿಬೇಕಂತ ಇಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಿದರೆ ಅವ್ರಿಗೆ ನೀವು ಏನು ಸೌಲಭ್ಯ ಮಾಡೋಣ ರೀ. ಹಂಗೇನಾದ್ರು ಕಲಿ ಆಸಕ್ತಿ ಇದ್ದವ್ರಿಗೆ ನಾನು ಕಲಿಸ್ಕೊಡ್ತೀನಿ ರೀ. ಅದನ್ನು ಫ್ರೀಯಾಗೆ ಮಾಡಿಕೊಡಮ್ರಿ. ಕೆಲವೊಂದು ಏನಿರ್ತದೆ ಕನ್ಸಲ್ಟೇಷನ್ ಕೊಡಕ್ಕೆ ರೀ ಮಾಡಿಕೊಡಮ್ರಿ ಸರ್. ಆಯಿತು ಮೇಡಮ್, ತೋರಿಸ್ಕೊಡ್ರಿ ಮೇಡಮ್. ಮತ್ತೆ ಇಲ್ಲೇ ಹೊರಗೆ ತೋರ್ಸಮ್ರಿ ಸರ್. ಹಾಂ ತೋರಿಸಿ. ಹ್ಞೂ ರೀ. ಶಾಂತ ಬಾ. ಕೆಲವೊಂದು ಗವ್ಯ ಉತ್ಪನ್ನಗಳು ಕೂಡ ಮಾಡೋದ್ರ ಜೊತೆಗೆ ಸ್ವಾವಲಂಬಿ ಗೋಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಯಾವುದು ಫಂಡ್ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ ರೀ. ನಮ್ಮ ಉತ್ಪನ್ನಗಳಿಂದ ಏನು ಬರ್ತದೆ ನೋಡಿರಿ, ಅದರಲ್ಲೇ ನನಗೆ ಎಷ್ಟು ಕೈಗೆ ಎಟಕ್ತದೆ ಅಷ್ಟು ಗೋಗಳು ನೋಡಿದ್ರಲ್ಲ, ಅಷ್ಟು ಗೋಗಳು ಇನ್ನೊಂದಿಷ್ಟು ನಮ್ಮ ಬ್ರದರ್ ಹತ್ರ ಇರ್ತಾವ್ರಿ. ಅಷ್ಟು ಮಾಡಿಕೊಂಡು ಸುಮ್ಮನೆ ಅವಕ್ಕೆ ಏನು ಬೇಕು ಒಂದು ವರ್ಷದ ಮೇವು, ಅವಕರಲ್ಲಿ ಜನರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಲಿ ಅಂಥೇಳಿ ದೇಶಿ ಗೋ ಸಾಕೋದು ನಷ್ಟ ಅಂತ ಅನ್ನಕತ್ಯಾರ ರೀ. ಬೇಡ, ಇದರಿಂದನೂ ಈ ಥರ ಮಾಡ್ಕೊಂಡು ಬದುಕ್ಬೋದಲ್ಲ ಅಂಥೇಳಿ ದೇಶೀಯ ಹಸುವಿನ ಸಗಣಿಯಿಂದನೇ ಮಾಡ್ತೀವಿ ಸರ್. ಇದು ವಿಭೂತಿ ಅಂಥೇಳಿ. ಇವತ್ತು ಹಿಂದೂ ಧರ್ಮಕ್ಕೆ ಇದು ವಿಭೂತಿ ಅಂತಂದ್ರೆ ಶ್ರೇಷ್ಠವಾದ ಅಮೂಲ್ಯವಾದ ವಸ್ತು ರೀ ಇದು. ಕೇವಲ ಜನರು ಇದನ್ನು ಬಳಸೋದ್ರಿಂದ ಅವ್ರಿಗೆ ಆರೋಗ್ಯಯುತ ಸಮಸ್ಯೆನ ಅನ್ಬೋದು. ಇದನ್ನು ಕೇವಲ ಹಚ್ಚೋದ್ರಿಂದ, ಹಚ್ಚಿದವ್ರು ಮಾರಿ ನೋಡಿದ್ರು ಒಳ್ಳೇದಾಗ್ತದೆ ಅಂತ, ಹಚ್ಚಿದ್ರಂತೂ ತೀರಾ ಒಳ್ಳೇದಾಗ್ತದೆ ಅಂತೇಳಿ ಇದನ್ನು ಬಳಸೋದ್ರಿಂದನೂ ಅವ್ರಿಗೆ ಒಳ್ಳೇದಾಗ್ತದೆ ರೀ ಸರ್. ಇದು ಹಲ್ಲಿನ ಪೌಡರ್ ಇದು, ದಂತ ಮಂಜನ ಅಂಥೇಳಿ. ಇದನ್ನು ಹಲ್ಲು ಹುಳುಕಿದ್ದವ್ರಿಗೆ ರೀ, ಹಲ್ಲು ನೋವಿದ್ದವರು, ಸೆನ್ಸಿಟಿವ್ ಅಂದ್ರೆ ನೀರು ತಣ್ಣೀರು ಕುಡಿದ್ಗಡೆ ಅದು ಹಲ್ಲು ಜುಮ್ ಅದು ಅಂತಾವಲ್ಲ ರೀ ಸರ್. ಇದನ್ನು ದಿನಾಲೂ ಬಳಕೆ ಮಾಡ್ಕೊಂಡು ಬಂದ್ರೆ ಆ ಥರ ಸಮಸ್ಯೆಯಿಂದ ದೂರ ಆಗ್ಬೋದು ರೀ ಅವರು. ಇನ್ನೊಂದು, ಇದನ್ನು ಹಿಂದಿನ ಕಾಲದಲ್ಲಿ ಇದನ್ನೇ ಬಳಸೋದ್ರಿಂದ ಅವರು ಸಾಯುವವರೆಗೆ ಹಲ್ಲುಗಳು ಎಲ್ಲ ನೀಟಾಗೇ ಇರ್ತದೆ ರೀ. ಇವತ್ತು ನಾವು ಬಳಸ್ತಾ ಇರೋದು ಕೆಮಿಕಲ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಅವರು ಏನಾದರೂ ಈ ಕಡೆ ವಾಲಿದ್ರೆ ಮೊದಲಿನ ಥರನೇ ಸುರಕ್ಷಿತವಾಗಿ ಇಟ್ಕೋಬೋದು ರೀ ಹಲ್ಲುಗಳು. ಎಷ್ಟು ದಿನದೊಳಗೆ ಫಲಿತಾಂಶ ಬರ್ತಾರೆ ಮೇಡಮ್? ಅದು ಒಂದು ವಾರದಲ್ಲಿ ರೀ ಸರ್. ಒಂದು ವಾರದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ರೀ. ಅಂದ್ರೆ ಸ್ಟ್ರಾಂಗ್ ಆಗಿ ಚಾಲು ಮಾಡ್ತಾವ್ರಿ. ಅವ್ರಿಗೆ ಏನಿರ್ತದೆ ನೋಡಿ, ಹೊಸರಿನಲ್ಲಿ ರಕ್ತ ಸೋರ್ತಿದ್ರ ಈ ಜುಮ್ ಅಂತಿರ್ತಾವ್ರಿ, ಕೆಲವೊಂದ್ರಿಗೆ ಅಳಗಾಡ್ತಿರ್ತಾವ. ಎಂತ ಅಳಗಾಡು ಹಲ್ಲುಗಳನ್ನು ಗಟ್ಟಿ ಆಗ್ತಾವ್ರಿ ಒಂದು ತಿಂಗಳು ಬಳಸಿಬಿಟ್ರಿ. ಕ್ರಮೇಣವಾಗಿ ನಮ್ಮ ಥರ ಇರ್ತೀವಿ, ನಮ್ಮ ಥರ ಇಲ್ದಕ್ಕೆ ಸಮೀಪದಲ್ಲಿ ಯಾರಾದರೂ ಗೋ ಉತ್ಪನ್ನಗಳು ಮಾಡೋರ ಹತ್ರ ತಗೊಂಡು ಬಳಕೆ ಮಾಡ್ಬೋದ್ರಿ, ಏನು ತೊಂದರೆ ಇಲ್ಲ. ಇದು ನಾಸಿಕ ಔಷಧಿ ಅಂತ ಹೇಳ್ರಿ ಇದು. ಇದನ್ನ ಏನು ಮಾಡ್ತೀವಿ ರೀ, ಆಕಳ ತುಪ್ಪದಿಂದ ಚೆನ್ನಾಗಿ ಕಾಯಿಸಿರೋ ತುಪ್ಪದಲ್ಲಿ ಹಲವಾರು ಗಿಡಮೂಲಿಕೆಗಳು ಹಾಕ್ತೀವಿ ರೀ ಸರ್. ಶಿರೋ ಸಂಬಂಧಿ ಅಂದ್ರೆ ತಲೆಗೆ ಸಂಬಂಧಪಟ್ಟದ್ದು, ಶತಾವರಿ, ಒಂದೆಲ್ಗ, ಬ್ರಾಹ್ಮಿ, ಇಂಥವು ಬಜೆ, ಇಂಥ ಒಂದಿಷ್ಟು ಗಿಡಮೂಲಿಕೆಗಳು ಕಷಾಯ ತೆಗೆದು ಈ ತುಪ್ಪದಲ್ಲಿ ಹಾಕಿ, ಹಾಲು, ಮೊಸರು, ತುಪ್ಪ ಅಂದ್ರೆ ಪಂಚಗವ್ಯನೂ ಹಾಕ್ತೀವಿ ರೀ ಇದ್ರೊಳಗೆ. ಹಾಕಿ ತಯಾರಿಸಿರೋದ್ರಿಂದ ಇದು ಶಿರೋ ಸಂಬಂಧಿ ರೋಗಗಳು, ತಲೆನೋವು, ಅರೆ ತಲೆನೋವು, ಮೈಗ್ರೇನ್ ಇರ್ತದಲ್ರಿ ಸರ್, ಆ ಥರ, ನೆನಪಿನ ಶಕ್ತಿ ಮಕ್ಕಳಲ್ಲಿ ಕುಂದುತ್ತಾ ಇರೋ, ಇವತ್ತು ಏನಂತೀರಿ ಮೊಬೈಲ್ ನೋಡೋದ್ರಿಂದ ಅದು ನೆನಪಿನ ಶಕ್ತಿ ಅದು ಭಾಳ ಕಮ್ಮಿ ಆಗ್ಯದ ರೀ. ಅಂಥವ್ರಿಗೆಲ್ಲ ದಿನಾಲೂ 1-2 ಡ್ರಾಪ್ ರಾತ್ರಿ ಮಲಗಬೇಕಾದ್ರೆ ಹಾಕೋದ್ರಿ. ಮತ್ತು ಈ ಜಾಸ್ತಿ ಜನರು ಒಂದು ಸ್ವಲ್ಪ ಮಲಗಬೇಕಾದ್ರೆ ಗೊರಕೆ ಸೌಂಡು, ಆ ಥರಕ್ಕೂ 1 ವಾರ ಯೂಸ್ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಗೊರಕೆ ಸ್ಟಾಪ್ ಆಗ್ತದೆ ರೀ ಸರ್. ಎಂಥದೇ ಇರೋಕೆ ಅದು ಜಾಸ್ತಿ ಒಬ್ಬೊಬ್ಬರಿಗೆ ಫ್ಯಾಟ್ ಇರೋದ್ರಿಂದ, ಉಸಿರಾಟ ತೊಂದರೆ ಇರೋದ್ರಿಂದ ಈ ಥರ ಆಗ್ತಿರ್ತದೆ ರೀ. ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಮಾಡೋದೇ ಇದು ನಜಲ್ ಡ್ರಾಪ್ಸ್. ಇವು ಧೂಪ್ ಸ್ಟಿಕ್ ಅಂತ ಮಾಡಿವ್ರಿ ಸರ್, ಆಕಳ ಸಗಣಿಯಿಂದ. ಇದನ್ನು ಕೆಲವೊಂದು ಲಾವಂಚ, ಜೇಕಿನ ಬೇರು, ಸುಗಂಧಯುತ ದ್ರವ್ಯಗಳನ್ನು ಹಾಕಿ, ಕರ್ಪೂರ ಅದು ಹಾಕಿ ಇದನ್ನು ರಾತ್ರಿ ಮಲಗಬೇಕಾದ್ರೆ ಈ ಗುಡ್ ನೈಟು ಅದು ಯೂಸ್ ಮಾಡ್ತಾರೆ ಸರ್ ಎಲ್ಲರೂ. ಆ ಥರ ಬಿಟ್ಟು ಅದರಿಂದ ಅಪಾಯ ಅದನ್ನೋದು ಗೊತ್ತದ ಮಾಡ್ತಾರಲ್ರಿ ಸರ್. ಅದನ್ನ ಏನಾಗ್ತದೆ, ಮಂದು ಹಾಕ್ತಾವ್ರಿ, ಮನುಷ್ಯನ ಬ್ರೈನಿಗೆ ಎಫೆಕ್ಟ್ ಮಾಡ್ತದ್ರಿ.
ಇದು ಏನಾಗ್ತದೆ ವಾತಾವರಣ ಶುದ್ಧಿಗೊಳಿಸ್ತದೆ ರೀ. ಅದರೊಟ್ಟಿಗೆ ಈ ಮನೆಯಲ್ಲಿ ಸೊಳ್ಳೆ ಕಾಟ ಇರಲ್ಲ, ಶುದ್ಧವಾದ ವಾತಾವರಣ ಕ್ರಿಯೇಟ್ ಮಾಡೋವಂಥ ಶಕ್ತಿ ಈ ಧೂಪದಲ್ಲಿದೆ ರೀ ಸರ್. ಒಂದು ಧೂಪಕ್ಕೆ ನಾವು 2 ರೂಪಾಯಿ ಅಂತೆ ತೊಗೋತೀವಿ ರೀ ಸರ್. ಅವರು ದಿನಕ್ಕೆ ಒಂದು ಬಳಸಿದ್ರು 2 ರೂಪಾಯಿ ಯಾವುದಕ್ಕೆ ಖರ್ಚು ಮಾಡೋದ ಇದನ್ನು ಮಾಡಿದ್ರೆ ಗೋವನ್ನು ಉಳಿತದ ರೀ. ಇವತ್ತು ನಮ್ಮ ಅಷ್ಟು ತೊಗೋತಾರೆ ರೀ. ದಿನಕ್ಕೆ ಒಂದು ಹಚ್ಚಿದ್ರೆ ಸಾಕ್ರಿ ಸರ್ ಮಲಗಬೇಕಾದ್ರೆ. ಈ ಗೋವನ್ನು ಉಳಿಸಿದಂಗೆ ಆಗ್ತದೆ, ಅವ್ರಿಗೆ ಒಳ್ಳೆಯ ನಿದ್ದೆನೂ ಬರ್ತದೆ, ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗ್ತದೆ ರೀ. ಇದು ಒಂದು ತ್ರಿದಾರ ಅಂತ ಹೇಳ್ರಿ ಸರ್. ಇದು ಕರ್ಪೂರದಿಂದ ರೆಡಿ ಮಾಡ್ತೀವಿ ರೀ. ಇದನ್ನು 1ರಿಂದ 10 ಕಾಯಿಲೆಗಳಿಗೆ ಔಷಧಿ ಕೊಡ್ಬೋದು ರೀ ಸರ್. ಈಗ ನಿಮ್ಗೆ ಸಮಯದ ಅಭಾವ ಇರೋದ್ರಿಂದ 1-2 ಸಮಸ್ಯೆ ಹೇಳ್ತೀನಿ ರೀ. ಇದು ತಲೆನೋವು ಅಂದ್ರೆ ನಿಮ್ಗೆ ಮೈಗ್ರೇನು ಅದು ಹೇಳ್ತದಲ್ರಿ ಸರ್, ರೋಲ್ ಆನ್ ಮಾಡೋದ್ರಿ ಹಣಿಗೆಲ್ಲ, ಹಣಿಗೆ ಗಂಟ್ಲಕ್ಕೆ ಒಂದು ಸ್ವಲ್ಪ ಕೈಗೆಲ್ಲ ಹಚ್ಚಿ ಉಸಿರು ತಗೊಳ್ಳೋದು ಅದು ಮಾಡೋದ್ರಿಂದ ನಿಮ್ಗೆ ತಕ್ಷಣ 1-2 ನಿಮಿಷದಲ್ಲಿ ರಿಲೀಫ್ ಅನಿಸ್ತದೆ ರೀ. ಇದು ಅಂದ್ರೆ ಆರಾಮ್ ಸಿಕ್ಕಿಬಿಡ್ತದೆ ರೀ. ಅದರೊಟ್ಟಿಗೆ ಇದು ಹಲ್ಲು ನೋವು ಇದ್ದವರು ಇದನ್ನ ಏನು ಮಾಡ್ರಿ ಸರ, ಇದನ್ನ ಕಾಟನ್ ಹತ್ತಿಯಲ್ಲಿ 1 ಡ್ರಾಪ್ ಹಾಕಿ ಆ ಹಲ್ಲು ಕಡ್ದ ಜಾಗಕ್ಕೆ ಇಟ್ಕೊಂಡು ಜೊಲ್ ಅಂದ್ರೆ ಅದು ಹಳ್ಳಿ ಉಗುಳಿ ಜೊಲ್ ಕಡಿಯೋದ್ರಿಂದನೂ ಹುಳ ಬೀಳ್ತಾವ್ರಿ ಸರ್. ಇದು ಅಂದ್ರೆ ಇದನ್ನ ಡೆಮೋ ಥರ ಮಾಡಿನೂ ತೋರಿಸ್ಬೋದು ರೀ ಯಾರಾದ್ರೂ ಹಲ್ಲು ನೋವು ಇದ್ದವ್ರಿಗೆ. ಇದನ್ನ ಇಷ್ಟು ಇಟ್ಕೊಂಡ್ರಿ ಸದಾ ಇದನ್ನ ದಂತ ಮಂಜನ ತಿಕ್ಕೋತಾ ಬಂದ್ರೆ ಲೈಫ್ ಲಾಂಗ್ ಅವ್ರಿಗೆ ಹಲ್ಲಿನ ಸಮಸ್ಯೆನೇ ಬರಲ್ರಿ. ಇನ್ನೂ ಏನಂತೀರಿ ವೀಕ್ ಆದ ಹಲ್ಲುಗಳು ಎಲ್ಲ ಸ್ಟ್ರಾಂಗ್ ಆಗ್ಬೋದ್ರಿ. ಕುಳ್ಳಿನ ತಗೋರಿ. ಇವು ಅಗ್ನಿಹೋತ್ರ ಕುರುಳುಗಳ್ರಿ ಸರ್. ಇವು ಅಗ್ನಿಹೋತ್ರ ಅಂಥೇಳಿ ವಾತಾವರಣದ ಶುದ್ಧಿಗೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನು ಕಳಿಯೋದಕ್ಕೆ ಅದು ಎಲ್ಲ ಒಂದು ಅಗ್ನಿಹೋತ್ರ ಅಂಥೇಳಿ ನಾನು ನಿಮ್ಗೆ ನೆಕ್ಸ್ಟ್ ಡೆಮೋ ಮಾಡಿ ತೋರಿಸ್ತೀನಿ ರೀ ಸರ್. ಅದು ಮಾಡೋದ್ರಿಂದ ಏನು ಫಲಿತಾಂಶ ಅಂದ್ರೆ ಆ ವಿಡಿಯೋದಲ್ಲಿ ಹೇಳ್ತೀನಿ ರೀ. ಇವನ್ನ ದಿನಾಲೂ ನಾವು ಬೆಳಿಗ್ಗೆ 2 ಟೈಮ್ ನಮ್ಮ ಕೆಲಸದ ಒತ್ತಡದಲ್ಲಿ 2 ಟೈಮ್ ಮಾಡ್ಬೇಕು. ಸೂರ್ಯ ಉದಯದ ಟೈಮಲ್ಲಿ, ಸೂರ್ಯಾಸ್ತದ ಟೈಮಲ್ಲಿ ಮಿನಿಮಮ್ ನಮ್ಗೆ ಟೈಮ್ ಸಿಗ್ಲಿಕ್ಕಂದ್ರೆ 1 ಟೈಮ್ ಆದರೂ ಮಾಡಿದರೆ ಒಳ್ಳೆಯದು. ಇವತ್ತು ನಾವು 1 ಟೈಮ್ ಆದರೂ ಇದು ಅಗ್ನಿಹೋತ್ರ ಮನೆಯಲ್ಲಿ ಒಂದು 4 ಉರುಳು ತುಪ್ಪ ಹಾಕಿ ಉರಿಸಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳ್ತೀನಿ ರೀ ನಾನು ನಿಮ್ಗೆ. ಇದನ್ನು ಕೂಡ ಮಾಡ್ತೀವಿ ರೀ ದೇಶಿ ಆಕಳು ಗೋವಿನಿಂದ, ಸಗಣಿಯಿಂದ ರೀ. ಇದು ಅದಲ್ಲ ಸರ್ ಕೀ ಬೆಂಚ್ ರೀ. ಇದು ಕೀ ಬೆಂಚ್ ಅಂತೇಳಿ ಇವತ್ತು ನಮ್ಮದು ಮೊನ್ನೆ ನಾವು ಒಬ್ಬರು ಮೊಬೈಲ್ ಇಲ್ಲಾರ ಜನರು ಇಲ್ರಿ. ಈಗ ರೇಡಿಯೇಷನ್ ನಮಗೆ ಎಫೆಕ್ಟ್ ಮಾಡಕತ್ತೆ ಅವ್ರ ದೇಹದ ಮೇಲೆ. ಇದು ಆಕಳು ಗೋವಿನ ಸಗಣಿಯಿಂದ ಮಾಡಿರೋದು ಒಂದು ಕೀ ಬೆಂಚ್ ರೀ ಸರ್. ಇದು ಸದಾನು ನಮ್ಮ ಹತ್ರ ಇತ್ತಂದ್ರೆ ರೇಡಿಯೇಷನ್ ಎಫೆಕ್ಟ್ ಆಗಕ್ಕೆ ಬಿಡಲ್ರಿ ಇದು. ಇದನ್ನು ನಮಗೆ ದೇಹದಾಗ ಇದು ಸ್ಟ್ರಾಂಗ್ನೆಸ್ ಅಂದ್ರೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಹುಟ್ಟಿಸ್ತದ್ರಿ. ನಮಗಿಷ್ಟವಾದ ದೇವ್ರ ಫೋಟೋ ಹಾಕಿ ಮಾಡ್ಕೋತೀವ್ರಿ ಇದನ್ನ. ಈ ಭಾಗದಲ್ಲಿ ಸಿದ್ದೇಶ್ವರ ಅಪ್ಪ ಅವ್ರ ಬಾಳ ಬಿಜಾಪುರದಾಗ ನಾವು ಅಪ್ಪ ಅವ್ರ ಫೋಟೋ ಹಾಕಿನೇ ಇದನ್ನ ಪ್ರಚಾರ ಮಾಡಕತ್ತೀವ್ರಿ. ಇದರಿಂದ ಇದಕ್ಕೆ ಭಾಳ ಬೇಡಿಕೆ ಅದ್ರಿ ಸರ್. ಇದು ಎಲ್ಲರೂ ಇದು ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗೆ ಹಾಕ್ತದಂದ್ರೆ ಒಂದು ಖುಷಿ ಅಲ್ರಿ. ಇದು ಗೋಮೂತ್ರ ರಿಲೇಟೆಡ್ ಅರ್ಕ್ ರೀ ಸರ್. ಇದು ಈ ನಸುಕಿನಲ್ಲಿ 4 ಗಂಟೆಯಲ್ಲಿ ಎದ್ದು ನಾವು ಹಸುವಿನ ಮೂತ್ರ ಒಂದು 6 ಗಂಟೆವರೆಗೆ ಕಲೆಕ್ಟ್ ಮಾಡ್ತೀವಿ ಸರ್. ಅದು ನೈಜವಾಗಿ ಕಲೆಕ್ಟ್ ಮಾಡಿದ್ದು ಡಿಸ್ಟಿಲೇಷನ್ ಮಾಡ್ತೀವ್ರಿ. ಅದನ್ನು ಅಂದ್ರೆ ವಾಷ್ಪೀಕೃತ ಮಾಡಿಕೊಂಡು ಅದನ್ನು 1/2 ಲೀಟರ್ ಬಾಟ್ಲಿ ಅಂತೆ ಇದು ಪ್ಯಾಕ್ ಮಾಡಿವ್ರಿ ಸರ್. ಇದನ್ನು ದೇಹದಲ್ಲಿ ಯಾವ ಥರ ತಾಯಿ ಮಕ್ಕಳಿಗೆ ಜೋಕಿ ಮಾಡ್ತಾಳೆ ನೋಡ್ರಿ, ಆ ಥರ ಇದನ್ನು ನಮ್ಮ ದೇಹ ಸಂರಕ್ಷಣೆ ಮಾಡ್ತದೆ ಸರ್. ರೀಸನ್ ಹೇಳ್ಬಿಟ್ಟು 12 ಅಂಗಗಳದಾವ್ರಿ ನಮ್ಮ ದೇಹದಾಗ. 12 ಅಂಗಗಳಿಗೆ ಏನು ಬೇಕು, ಒಂದು ಅಂಗಕ್ಕೆ ಈ ಹಾರ್ಟ್ ಅಂತ ಬಂದ್ರೆ, ಹಾರ್ಟ್ ರಿಲೇಟೆಡ್ ಅಂತ ಬಂದ್ರೆ ಅರ್ಜುನ ಹಾಕಿ ಅರ್ಕ ತೆಗಿತೀವ್ರಿ. ಇವತ್ತು ಲಿವರ್ದು ಪ್ರಾಬ್ಲಮ್ ಅಂತ ಬಂದ್ರೆ ಪುನರ್ನವ ಅಂತ ಹಾಕಿ ತೆಗಿತೀವ್ರಿ. 12 ಗಿಲುಮೂಲಿಕೆಗಳು ಹಾಕಿದ್ದು ಒಂದು ಸುರಕ್ಷಿತವಾದ ಒಂದು ಗೋಮೂತ್ರ ಭೌಜ ಔಷಧಿ ಇದು. ಇದನ್ನು ದೇಹಕ್ಕೆ ದಿನಾಲೂ ಒಂದು 15 ml ಬೆಳಿಗ್ಗೆ ಎದ್ದ ತಕ್ಷಣ ಒಂದು 1/2 ಗ್ಲಾಸ್ ಉಗುರು ಬೆಚ್ಚಗೆ ನೀರಲ್ಲಿ ಒಂದು 15 ml ಹಾಕಿ ಕುಡಿತಾ ಬಂದ್ರೆ ತಾಯಿ ಯಾವ ಥರ ಮಗುಗೆ ರಕ್ಷಣೆ ಕೊಡ್ತದ, ದೇಹಕ್ಕೆ ಅದು ಈ ರಕ್ಷಣೆ ಕೊಡುವಂಥ ಕೆಲಸ ಈ ಗೋಮಾತೆಯಿಂದ ದೊರೆತ ಗೋಮೂತ್ರ ಮಾಡ್ತದ್ರಿ ಸರ್. ಮುಂಚೆ ರೀ ಪೈಲ ಕುಡಿದ್ರಿ. ಬೆಳಗ್ಗೆ ಎದ್ದ ತಕ್ಷಣ ರೀ 2 ಕ್ಯಾಪ್ ಉಗುರು ಬೆಚ್ಚಗೆ ನೀರಲ್ಲಿ ಹಾಕೊಂಡು ಕುಡಿತಾ ಬಂದ್ರೆ ಮುಂದೆ ನಮ್ಗೆ ಕಾಯಿಲೆಗಳು ಬಾರದೆ ಅಂತ ತಡೆಯುವುದೇ ಇದ್ರದ್ದು ಗೋಮೂತ್ರದ್ದು. ಇವತ್ತು ದೋಷ ಆಯಿತು ಮನೆಯಲ್ಲಿ ಏನೋ ಅಂತ ಗೋಮೂತ್ರ ಸಿಂಪರಣೆ ಮಾಡ್ತಾರೆ ಸರ್. ಅದನ್ನೇ ನಾವು ದೇಹಕ್ಕೆ ಶುದ್ಧೀಕರಿಸಿ ಹಾಕೊಂಡಿವ ನಮ್ಮ ದೇಹ ಸ್ವಚ್ಛ ಮಾಡ್ತದ್ರಿ. ಇದ್ರ ಕೆಲಸ ದೇಹನ ಕಾಪಾಡೋದ್ರಿ ಸರ್. ಎಷ್ಟು ವರ್ಷ ಮೇಲ್ಪಟ್ಟವ್ರು ಕುಡಿಬೋದು ರೀ ಮೇಡಮ್ ಅದು? ಸರ್ ಅದು ಡೋಸ್ ಹೆಚ್ಚು ಕಮ್ಮಿ ರೀ. ಅಂದ್ರೆ 5 ವರ್ಷದಿಂದ ಹುಟ್ಟಿದ ಮಕ್ಕಳಿಗೆ ಡ್ರಾಪ್ ಲೆಕ್ಕ ರೀ. ಆಮೇಲೆ ನಮ್ಗೆ ಒಂದು 14 ವರ್ಷದಿಂದ 14ರಿಂದ ಹಿಡಿದು 60 ತನೂ 15 ml ರೀ ಸರ್. 60 ನಂತರ ಮತ್ತೆ 10 ml ರೀ ಸರ್. ಆ ಕಡೆ ಎಲ್ಲ ಪವರ್ ತಾಕತ್ ಕಮ್ಮಿ ಆಗಿರ್ತದಲ್ರಿ, ವೀಕ್ ಆಗಿರ್ತಾರೆ. ಈ ಕಡೆಯವರು 5 ml ಕುಡಿಬೋದು ರೀ 4 ವರ್ಷದಿಂದ 14 ವರ್ಷ ತನಕ ರೀ. ಆರಾಮಾಗಿ ಡೋಸ್ ಹೆಚ್ಚು ಕಮ್ಮಿ ಮಾಡ್ಕೊಂಡು ದೇಹಕ್ಕೆ ಸೇರಿಸ್ತಾ ಇದ್ರೆ ಪ್ರಿವೆಂಟಿವ್ ಅಂದ್ರೆ ಬರ್ಲಾಗಂಗೆ ತಡೆಯೋದೇ ಒಂದು ದೊಡ್ಡದು ರೀ. ಕಾಯಿಲೆಗಳು ಬರ್ಲಾರಂಗೆ ತಡೆಯೋದೇ ಒಂದು ದೊಡ್ಡ ಕೆಲಸ ರೀ. ನೇತ್ರೌಷಧ ಇದ್ವಲ್ಲ, ಇದು ನೇತ್ರ ಬಿಂದು ರೀ ಸರ್. ಇವತ್ತಿನ ಮಕ್ಕಳು ಕಂಪ್ಯೂಟರ್ ಮುಂದಾಯಿತು, ಮೊಬೈಲ್ಗಳ ಮುಂದಾಯಿತು,
ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಈ ಥರ ಕಣ್ಣಲ್ಲಿ ಪೊರೆ ಬರೋದು ಎಲ್ಲ ರೀಸನ್ಗಳು ಕಾಣ್ಕೊಳಕತ್ತೇವ್ರಿ. ದಯವಿಟ್ಟು ಮಕ್ಕಳಿಗೆ ಆ ಥರ ಚಸ್ಮಾ ಅದು ಹಾಕಿ ಎಫೆಕ್ಟ್ ಮಾಡೋದಕ್ಕಿಂತನೂ ಕೇವಲ ಒಂದು 3 ತಿಂಗಳಿದು ಗೋಮೂತ್ರದಲ್ಲಿ ರೆಡಿ ಮಾಡಿದ್ರಿ. ರಾತ್ರಿ ಮಲಗಬೇಕಾದ್ರೆ ಆ ಕಡೆ ಒಂದು ಡ್ರಾಪ್ ಈ ಕಡೆ ಒಂದು ಡ್ರಾಪ್ ಹಾಕಿ ಎಂಥ ಚಸ್ಮಾ ಇದ್ರೂ ಕಿತ್ತು ಹಾಕ್ಬೋದ್ರಿ ಇದು ಆರಾಮಾಗಿ. ಅವ್ರಿಗೆ ಅಲ್ಲೇ ಡಾಕ್ಟ್ರ್ ಬಲ್ಲಿ ಅವ್ರು ಹೋಗಿ ಚೆಕಪ್ ಮಾಡಿಸಿದ್ರು ಕ್ಲಿಯರ್ ಆಗ್ಯಾರ ಅಂತ ಹೇಳ್ತಾರೆ ರೀ. ಇದನ್ನು ಹಾಕೋತ ಬಂದಾರ್ರಿ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೆ ಹಾಕ್ಬೋದ್ರಿ. ಇದನ್ನು ಏನು ಅಪಾಯಕಾರಿ ಇರಲ್ರಿ ಇದು. ಇವು ಗೋಮೂತ್ರಕ್ಕೆ ಕ್ಷಾರ ಗನವಟಿ ಅಂತ್ರಿ ಸರ್. ಈ ಗೋಮೂತ್ರ ತೆಗಿಬೇಕಾದ್ರೆ ನಾವು ಕೆಳಗಡೆ ನಮ್ಗೆ ಒಂದು 10 ಲೀಟ್ರ್ ಗೋಮೂತ್ರ ತೆಗಿಯುವಾಗ 1-1.5 ಲೀಟ್ರ್ನಷ್ಟು ಕ್ಷಾರ ಅಂತ ಉಳಿತದ್ರಿ ಸರ್. ಕ್ಷಾರ ಅಂತ ಉಳಿದದ್ದು ಅದನ್ನೇನು ಮಾಡ್ತೀವಿ, ಒಂದು ಕೆಬ್ಬಣದ ಕಡಾಯಿಗೆ ಹಾಕಿ ಘನ ರೂಪಕ್ಕೆ ತರ್ತೀವಿ ರೀ ಸರ್. ಘನ ರೂಪಕ್ಕೆ ತಂದು ಅವು ಕಾಯಿಲೆಗಳ ಗುರುತಿಸ್ಕೊಂಡು ಯಾವುದು ಇವತ್ತು ಏನಂತೀರಿ ನೀವು ಕ್ಯಾನ್ಸರ್ ರಿಲೇಟೆಡ್ ಅಂತ ಬಂದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಗಿಡಮೂಲಿಕೆಗಳು ಹಾಕೋದ್ರಿ ಸರ್. ಹಾಕಿ ಅದನ್ನು ಕ್ಷಾರ ಗನವಟಿ ಆ ಘನದಲ್ಲಿ ಹಾಕಿ ನಾದಿ ಬಿಟ್ಟು ಗೋಲಿ ಕಟ್ಟೋದ್ರಿ ಸರ್. ಆಯಾ ಕಾಯಿಲೆ ಸಂಬಂಧಪಟ್ಟಂಗೆ ಗೋಲಿ ಕಟ್ಟಿ ಆ ಥರ ಕ್ಷಾರ ಗನವಟಿಗಳು ಸರ್. ಇದು ಇಂಥ ಒಂದು 10 ಥರದ ಗನವಟಿಗಳು ಮಾಡ್ತೀವಿ ಸರ್. ಅದರೊಟ್ಟಿಗೆ ಇದು ಒಂದು ನರದೌರ್ಬಲ್ಯಕ್ಕೆ ರೀ. ಅಂದರೆ ಇವತ್ತಿನ ಗಂಡು ಮಕ್ಕಳಲ್ಲಿ ವೀಕ್ನೆಸ್ ಅಂದ್ರೆ ನರದೌರ್ಬಲ್ಯದಿಂದ ಏನು ಉಂಟಾಗ್ತಾವೆ ನೋಡ್ರಿ ಸಮಸ್ಯೆ. ಅಂದ್ರೆ ಮಕ್ಕಳಾಗದೇ ಇರೋದು, ಕೌಂಟಿಂಗ್ ಕಮ್ಮಿ ಬರೋದು, ಶೀಘ್ರ ಸ್ಥಳನ, ಇಂಥವೆಲ್ಲ ಕಮ್ಮಿ ಅಂದ್ರೆ ಅವರಿಂದ ಮುಕ್ತಿ ಪಡ್ಯಾಕೆ ಇಂಥ ಟ್ಯಾಬ್ಲೆಟ್ಗಳನ್ನು ಮಾಡ್ತೀವಿ ಸರ್. ಗೋವಿನಿಂದ ಇಷ್ಟೆಲ್ಲ ಲಾಭ ಅದಂತಂದ್ರು ಇವತ್ತು ಯಾರು ಗೋ ಸಾಕಾಗ್ತಾ ಇರಲ್ಲ ಸರ್. ಇವತ್ತಿನ ಬಿಜಿ ಜೀವನ ಅನ್ಕೋಬೇಕು. ಏನು ಇದು ಕೊಡು ಒಂದಿಷ್ಟು ಅಮೃತ ಸಂಜೀವಿನಿ ಚೂನ. ಇದು ಅಮೃತ ಸಂಜೀವಿನಿ ಸಿದ್ಧೌಷಧ ಅಂತ ಹೇಳ್ರಿ ಸರ್. ಏನೇ ಉದರ ಸಮಸ್ಯೆ ಇರಲ್ರಿ ಇವತ್ತು, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ, ಎದೆ ಉರಿತ, ಅಜೀರ್ಣ, ಮಲಬದ್ಧತೆ ಇರ್ತದಲ್ಲ ಸರ್. ಇದನ್ನೇನಿಲ್ಲ, ರಾತ್ರಿ ಮಲಗಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನ್ ಹಾಕೊಂಡು ಕುಡಿತಾ ಬಂದ್ರಿ ಅವ್ರಿಗೇನು ಉದರ ಸಮಸ್ಯೆ ಇರ್ತದೆ ನೋಡ್ರಿ. ಅಂದ್ರೆ ಅದು ಬರಾಕೆ ಏನು ರೀಸನ್ ಇರ್ತಲ್ಲ ಅದೆಲ್ಲ ಹೋಗ್ಲಾಡ್ಸಂಥ ಶಕ್ತಿ ಅಮೃತ ಸಂಜೀವಿನಿ ಚೂರ್ಣದಲ್ಲಿ ಇದೆ. ಇದು ಒಂದು 2-3 ತಿಂಗಳು ಕಂಟಿನ್ಯೂ ಮಾಡ್ಕೊಂಡ್ರೆ ಅಂದ್ರೆ ಕರಳಿಗೆ ಒಂದು ಒಳ್ಳೆ ರೂಢಿ ಹಾಕಿಬಿಟ್ಟಂಗೆ. ಕಂಟಿನ್ಯೂ ಏನು ಬೇಕಾಗಿಲ್ರಿ ಅವ್ರದ್ದು. ಒಂದು 2-3 ತಿಂಗಳು ಒಳ್ಳೆ ರೂಢಿ ಹಾಕಿಬಿಡೋದ್ರಿ ಅದಕ್ಕೆ. ಅಂದ್ರೆ ಏನು ಅಗದು ಊಟ ಮಾಡಿರ್ತಾರ ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಅದು ಕ್ಲಿಯರ್ ಆದ್ರೆ ಅವರಿಗೆ ಆ ಥರ ಸಮಸ್ಯೆಗಳಿರಲ್ಲ. ಇದನ್ನು ಒಳ್ಳೆ ರೂಢಿ ಹಾಕೊಳ್ಳೋಕೆ ಗ್ಯಾಸ್ಟ್ರಿಕ್, ಮಲಬದ್ಧತೆ ಸಮಸ್ಯೆ ಹೋಗ್ಲಾಡ್ಸಂಥ ದಿವ್ಯ ಔಷಧ ರೀ. ಇವು ಕರಳು ಶುದ್ಧಿ ಮಾತ್ರೆ ಅಂತ ಮಾಡ್ತೀವಿ ಸರ್. ಅಂದ್ರೆ ಇವತ್ತು ಪೈಲ್ಸು ಅದು ಬರೋಕೆ ದೊಡ್ಡ ಕರಳಿನ ಸಮಸ್ಯೆನೇ ಕಾರಣ. ಈಗ ಮಲಬದ್ಧತೆ ಉಂಟಾಯಿತು ಅಂದ್ರೆ ಅದು ಏನಂತೀರಿ ನೀವು ಕರಳು ಶುದ್ಧಿ ಆಗಲ್ರಿ. ಕರಳು ಶುದ್ಧಿ ಆಗದೆ ಇರುವಾಗ ಈ ಗುಳಿಗೆಗಳು ರಾತ್ರಿ ಮಲಗಬೇಕಾದ್ರೆ ಬೆಳಿಗ್ಗೆ 1-2 ಮಾತ್ರೆಗಳು ತಗೋತಾ ಬಂದ್ರಿ ಈ ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ ಅದು ಡೈಜೆಷನ್ ಸರಿ ಆಗ್ಲಿಕ್ಕಂದ್ರೆ ಅವ್ರಿಗೆ ಸಮಸ್ಯೆಗಳು ಬರ್ತಾವೆ. ಅವು ಎಲ್ಲ ರೂಢಿ ಇಟ್ಕೊಂಡು ಹೋಗಿಬಿಡ್ಬೇಕ್ರಿ ಅಷ್ಟೇ, ಸರಿ ಹೋಗ್ತದ್ರಿ. ಮತ್ತೇನಾದ್ರು ಮೇಡಮ್ 200 ml ಇದ್ದು ಅಲ್ರಿ ಅವು ಈಗ ಹೇಳ್ತೀನಿ ತಗೋರಿ, ಡೆಮೋದಾಗ ಹೇಳಂಬ್ರಿ. 200 ml 200 ml ರೀ ಮೇಡಮ್. ನಿಮ್ಮ ಮನೆಯಲ್ಲಿ ಹಸು ಸಾಕಿ ಮನೆಯಲ್ಲಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ಒಂದು ಸ್ಟಾಲ್ ಹಾಕಿ ಬಾಡಿಗೆ ಕೊಟ್ಟು ಅದು ವೇಸ್ಟ್ ಆಗೋದಕ್ಕಿಂತ ಇದೇ ರೀತಿಯಾದಂಥ ಮನೆಯಲ್ಲಿ ಇಟ್ಕೊಂಡ್ರೆ ಭಾರಿ ಉತ್ತಮ ಅಂತ ನಾನು. ಉತ್ತಮ ರೀ ಸರ್. ಇವತ್ತು ನಾವು ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇರೋದ್ರಿ. ನೀವು ಅಂದಂಗೆ ಬಿಜಾಪುರ ಜಿಲ್ಲಾ ಅಂದ್ರೆ ಬರಗಾಲದ ಪ್ರದೇಶ ಅಂತಾನೆ ಒಂದು ಹೆಸರಾಗ್ಯದ. ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ಔಷಧಿ ತಗೊಳಕ ಅದು ಹಿಂದೆ ಮುಂದೆ ನೋಡ್ತಾರೆ. ಈಗ ನಾ ಏನು ಮಾಡ್ತೀನಿ ರೀ, ನಾವೇ ಸಿಂಪಲ್ ಆಗಿ ಇಲ್ಲೇ ಇರೋದ್ರಿ. ಅವ್ರ ಮೇಲೆ ನಾವು ಎಫರ್ಟ್ ಅಂದ್ರೆ ಹೆಚ್ಚಿಗೆ ರೊಕ್ಕ ಹಾಕೋದಿಲ್ಲ. ನಾವೇ ಸಿಂಪಲ್ ಆಗಿದ್ಬಿಟ್ರೆ ಅವ್ರಿಗೆ ಕಮ್ಮಿ ದುಡ್ಡು ತೊಗೊಂಡ್ರೆ ಅವ್ರಿಗೊಂದು ಖುಷಿ ರೀ. ಇವತ್ತು ನಾ ಸ್ಟಾಲ್ ಹಾಕಿ ಅಲ್ಲೆಲ್ಲ ಲೇಬರ್ಸ್ ಇಟ್ಕೊಂಡು ಈ ಥರ ಮಾಡೋದ್ರಿಂದ ಅದ್ರ ಖರ್ಚು ಅವ್ರ ಮೇಲೆ ಹಾಕೋದೊಂದು ನೋಡ್ತಿರ್ತಾರೆ. ಈಗ ಕಮರ್ಷಿಯಲ್ ಆಗಿ ನಾವಿಲ್ರಿ, ಸರ್ವಿಸ್ ಥರ ನಾವು ಇಷ್ಟು ದೂರ ಇದ್ರೂ ಇಲ್ಲಿಗೆ ಬಂದು ಖುಷಿಯಾಗಿ ಔಷಧಿ ತೊಗೊಂಡು ನಮ್ಗೆ ಹರಿಸಿ ಹೋಗ್ತಾರೆ. ಇವತ್ತು ಆರಾಮಾಯ್ತು ಅಂತಂದ್ರೆ ಕಮ್ಮಿ ದುಡ್ಡಲ್ಲಲ್ರಿ. ಈ ಪೈಲ್ಸ್ ಅದಂತ ಬಂದ್ರೆ 1200 ನಾ ಆರಾಮ್ ಮಾಡ್ತೇನೆ ರೀ. ಈಗ ಹಾಸ್ಪಿಟ್ಲ್ ಅಂತ ಹೋದ್ರೆ 25-30 ಸಾವಿರ ರೂಪಾಯಿ ಹೋಗ್ತದ್ರಿ. ಆಪರೇಷನ್ ಮಾಡ್ಲೇಬೇಕಂತಾರ್ರಿ. ಕೇವಲ ಔಷಧಿ ಮೇಲೇ ಅದು ಲೈಫ್ ಲಾಂಗ್ ಬರ್ಲಾರಂಗ್ರಿ. ಕೇವಲ ಒಂದು 4-5 ದಿನ ಔಷಧಿ ತೊಗೊಂಡ್ಬಿಟ್ರೆ ಸಾಕ್ರಿ, ಜೀವನ ಪರ್ಯಂತ ವಾಪಸ್ ಅದು ಮೂಲವ್ಯಾಧಿ ಅಂತ ಸಮಸ್ಯೆನೇ ಅವ್ರಿಗೆ ಬರೋದಲ್ರಿ. ಇವತ್ತು ಪಿತ್ತಕೋಶದಲ್ಲಿ, ಕಿಡ್ನಿ ಭಾಗದಲ್ಲಿ ಪ್ರತಿಯೊಬ್ಬರಿಗೆ ಹಳ್ಳಿನ ಸಮಸ್ಯೆ ಉಂಟಾಗ್ತದ್ರಿ. ಅಂದ್ರೆ ಈ ತಿನ್ನೋ ಜಂಕ್ ಫುಡ್ಸು, ಆಯಿಲ್ ಫುಡ್ ಇವೇ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಒಂದು 21 ದಿನ ಔಷಧಿ ಕೊಡ್ತೀನಿ ನಾನು. 21 ದಿನ ಔಷಧಿ ಕೊಡೋದ್ರ ಜೊತೆಗೆ ಅವ್ರಿಗೆ ಕೆಲವೊಂದು ಜೀವನ ಶೈಲಿ ಬದಲಾಗಕ್ಕೆ ಆಹಾರ ಪದ್ಧತಿ ಯಾವ ಥರ ಸೇವನೆ ಮಾಡಬೇಕು ಅಂತೇಳಿ ನಾವು ಒಂದು ಇದನ್ನೇ ಮಾಡಿಸಿವ್ರಿ, ಚಾಟೇ ಮಾಡಿಸ್ಬಿಟ್ಟಿವ್ರಿ ಸರ್. ಅದು ಯಾವ ಥರ ಏನಂತೆ ಇದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಔಷಧಿ ತೊಗೊಂಡ್ಬಿಟ್ರೆ ಅವ್ರಿಗೆ ಜೀವನ ಪರ್ಯಂತ ಹೊಳ್ಳಿ ಸ್ಟೋನ್ ಆಗಲ್ರಿ. ಒಂದ್ಸತಿ ವ್ಯಕ್ತಿ ಸ್ಟೋನ್ ಆದ್ರೆ ಪದೇ ಆಗೋ ಚಾನ್ಸಸ್ ಜಾಸ್ತಿ ರೀ.
ಅದು ಯಾಕಂದ್ರೆ ಅವ್ರಿಗೆ ಜಮಾ ಅಂದ್ರೆ ಪಿತ್ತ ಜಮಾ ಆಗ್ತಿರ್ತದ್ರಿ ಅಂದ್ರೆ ಅದನ್ನ ಮತ್ತೆ ಪಿತ್ತನ ಜಮಾ ಆಗಿ ಆ ಥರ ಡಾಟರ್ ರೂಪದಾಗ ಕಾಣಿಸ್ಕೊತಿರ್ತದೆ. ಇದೊಂದು ಕಾರ್ಡ್ ಕೊಟ್ಟು ಅವ್ರಿಗೆ ಔಷಧಿ ಕೊಟ್ಟಿದ್ದಲ್ಲಿ ಇದನ್ನ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಇದ್ರ ಥರ ಫಾಲೋ ಅಪ್ ಮಾಡ್ಕೊಂಡು ಹೋದ್ರಿ ಅವ್ರಿಗೆ ಜೀವನ ಪರ್ಯಂತ ಹಳ್ಳಾಗಲ್ರಿ. ಈ ಗರ್ಭಕೋಶ ಅಂತ ಹೇಳಿ ರಿಲೇಟೆಡ್ ಅಂತ ಸಮಸ್ಯೆಗಳು ಬಂದ್ರಿ ಇವತ್ತಿನ ಕಾಲಮಾನದಲ್ಲಿ ಈ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡೋದು, ಒತ್ತಡ ಜೀವನ, ಈ ಕಂಪ್ಯೂಟರ್ ಮುಂದೆ 12-4 ಗಂಟೆ ಅದೆಲ್ಲ ಕುಂದಿರ್ತಾರೆ. ಆ ಥರ ಕುಂದ್ರದ್ರಿಂದ ಅವ್ರಿಗೆ ಸಮಸ್ಯೆಗಳದಾವ್ರಿ. ಅಂಥವಕ್ಕೂ ನಾವು ಕೇವಲ ಔಷಧಿ ಮೇಲೆ ಯಾವುದು ಆಪ್ರೇಷನ್ ಇಲ್ಲ ಏನಿಲ್ಲ ರೀ. ಹಾರ್ಟ್ ರಿಲೇಟೆಡ್ ಬಂದ್ರಿ, ಶುಗರ್ ಅತಿ ವೇಗದಲ್ಲಿ ಹರಡ್ತಿರೋ ಶುಗರ್ ರೀ. ಇವತ್ತು ಶುಗರ್ಗೂ ನಮ್ಮಲ್ಲಿ ಒಂದು 6 ಮಂತ್ಸ್ ಕರೆಕ್ಟಾಗಿ ಔಷಧಿ ಮಾಡ್ಕೊಂಡು ಜೀವನ ಪದ್ಧತಿ ಅಳವಡಿಸ್ಕೊಂಡಿದ್ದಲ್ಲಿ ಏನೇನು ಅದು ವಾಪಸ್ ಅವ್ರಿಗೆ ಯಾವ ನಮ್ಮ ಮೆಡಿಸನ್ನು ಬೇಡ್ರಿ, ಇಂಗ್ಲೀಷ್ ಮೆಡಿಸನ್ನು ಬೇಡ. ಒಂದು 6 ತಿಂಗಳು ನಾವು ಹೇಳಿದ ಥರ ಒಂದು ಸ್ವಲ್ಪ ಜೀವನ ಶೈಲಿ ಬದಲು ಮಾಡಿ ಔಷಧಿ ತೊಗೋಬೇಕ್ರಿ. ತಾನೇ ಅವ್ರಿಗೆ ಏನು ಅದರಿಂದ ಆಗ್ತಾ ಇರ್ತದಲ್ಲ ಎಲ್ಲ ತೊಂದರೆಗಳು ಬಗೆಹರಿತಾವ್ರಿ. ಮೇಡಮ್ ಇದು ಯಾವ್ಯಾವ ರೀತಿ ತಯಾರಿಸ್ತಾರ ಅದು ಒಂದು ಸ್ವಲ್ಪ ಡೆಮೋ ತೋರಿಸ್ತೀರಾ? ಹೌದ್ರಿ. ಹಾಂ.